ಇವತ್ತು ನಮ್ಮದು ನಕ್ಷತ್ರ ಅಕಾಡೆಮಿ ಓಪನ್ ಆಗಿ 2ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಎಲ್ಲ ಗಾಯಕರು ಸಂತೋಷದಿಂದ ಹಾಡ್ತಾ ಇದ್ದಾರೆ. ಎಲ್ಲರೂ ಮನೆ ಹಬ್ಬದಂಗೆ ಆಚರಿಸ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿದ್ದೀವಿ ಸರ್. ತುಂಬ ಖುಷಿಯಾಗತ್ತೆ. ಹೆಚ್ಚೆಚ್ಚು ಆಯೋಜನೆ ಅಂತಂದರೆ ಸರ್ ನಮ್ಮ ತಂಡನ ಹುಡ್ಕೊಂಡು ಬರ್ತಾ ಇದ್ದಾರೆ. ನಮಗೊಂದು ಅವಕಾಶ ಕೊಡಿ ಅಂತಾರೆ. ಎಲ್ಲರಿಗೂ ಒಂದೇ ದಿನ ಕೊಡೋಕ್ಕಾಗಲ್ಲ. ಹಾಗಾಗಿ ದಿನಗಳನ್ನ ಆಯ್ಕೆ ಮಾಡ್ಕೋತೀವಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮ ನಮ್ಮ ನಕ್ಷತ್ರ ಅಕಾಡೆಮಿ ಮೋಹನ ಮಾಧುರಿ ಅವರ ತಂಡದಿಂದ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ಈ ನಮ್ಮ ನಕ್ಷತ್ರ ಅಕಾಡೆಮಿ ಇವತ್ತಿನ ದಿನ 2 ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಬಹಳ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಒಂದು ಹೇಳೋದಿಷ್ಟೇ, ಮೋಹನ ಮಾಧುರಿ ಅವರು ನನ್ನ ಗುರುಗಳು ಸಹ. ಸತತವಾಗಿ ಅವರ ಒಂದು ಹೋರಾಟ ನಾನು ಮೊದಲಿಂದನೂ ನೋಡಿದ್ದೀನಿ. ನಮ್ಮ ಬಾಂಧವ್ಯ ಮೋರ್ ದೆನ್ 5 ಇಯರ್ಸ್. ಎಷ್ಟು ಕಲೆಗಾರರನ್ನು ಅವರು ಮುಂದೆ ತಂದಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಲೆಕ್ಕ ಇಲ್ಲ. ಅದರಲ್ಲೂ ನಾನು ಸುಮಾರು ಕಾರ್ಯಕ್ರಮಗಳನ್ನ ಮೈಸೂರಿನ ನಮ್ಮ ನಗರದಲ್ಲಿ ಹೋಗ್ತಾನೇ ಇರ್ತೀನಿ. ಅದರಲ್ಲಿ ಬಹಳ ಖುಷಿಯಿಂದ ಹೇಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ನಕ್ಷತ್ರ ಅಕಾಡೆಮಿ ಮೋಹನ ಮಾಧುರ್ಯ ಅವರ ಕಾರ್ಯಕ್ರಮ ಬಹಳ ಅದ್ಭುತ. ನೋಡಿ, ಇಲ್ಲೆಲ್ಲ ನಮ್ಮ ಗಾಯಕರಿದ್ದಾರೆ. ಮೋರ್ ದ್ಯಾನ್ 2 ಅವರ್ಸಿಂದ ನಾವು ಕೇಳ್ತಾ ಇದ್ದೀವಿ. ಎಷ್ಟು ಅದ್ಭುತ ಗಾಯನ. ರಿಯಲಿ ಅಪ್ರಿಷಿಯೇಟ್ ಯು ಪೀಪಲ್. ಕೇಳ್ತಾ ಇರಬೇಕು ಅನಿಸುತ್ತೆ. ಅಷ್ಟು ಖುಷಿ ಅಂತ ಎಲ್ಲ ಪ್ರತಿಯೊಬ್ಬ ಕಲಾ ಪ್ರೇಮಿಗಳು ಸಹ ನಮ್ಮ ಮೋಹನ ಮಾಧುರಿ ಅವರ ಜೊತೆ ನಿಂತು ಮ್ಯಾಮ್ ನಾವು ಇದ್ದೀವಿ ಬನ್ನಿ ಮುಂದೆ ಅಂತ ಹೇಳಿದಾಗ ನಿಜವಾಗ್ಲೂ ಎಷ್ಟು ಖುಷಿಯಾಗಿದೆ ಅಂದರೆ ನಮ್ಮ ಒಂದು ಚೊಚ್ಚಲು ಕೂಸು ನಕ್ಷತ್ರ ಅಕಾಡೆಮಿ ಬೆಳೀತಾ ಬರ್ತಾ ಇದೆ. ಎಲ್ಲರ ಪ್ರೋತ್ಸಾಹದಿಂದ ಕಲೆಗಾರರು, ಕಲಾ ಪ್ರೇಕ್ಷಕರು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ನಾವು ಸ್ನೇಹಿತರಾಗಿರ್ಬೋದು, ಎಲ್ಲರೂ ಮ್ಯಾಮ್ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಅವರ ಒಂದು ಗ್ರಾವಿಟಿ ಫಾರ್ ದ ಮ್ಯೂಸಿಕ್ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಮೊದಲನೇ ಭೇಟಿಯಲ್ಲೇ ನಾನು ಮೋಹನ ಮಾಧುರ್ಯ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಸೋ ವಂಡರ್ಫುಲ್ ಅಂತ ಹೇಳಿದೆ. ಸೊ ಆಗ್ಲಿಂದ ಅವ್ರು ನನ್ನ ಗುರುಗಳು. ಒಂದು ಹಾಡಿನ ಆಯ್ಕೆಯನ್ನು ನೀವು ನೋಡಬೇಕು, ಎಷ್ಟು ಅದ್ಭುತವಾದ ಹಾಡಿನ ಆಯ್ಕೆಯನ್ನು ಈವನ್ ನಮ್ಮ ಎಲ್ಲ ಕಲಾ ರಸಿಕರು ಅವ್ರು ತೊಗೊಂಡಿದ್ದಾಗ ಅವ್ರು ಹಾಡಿದಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸೊ ಅಪ್ರಿಷಿಯಬಲ್. ಶುಭ ಸಂಜೆ ಎಲ್ಲರಿಗೂ. ನಮ್ಮ ನಕ್ಷತ್ರ ಅಕಾಡೆಮಿಯ 2ನೇ ವಾರ್ಷಿಕೋತ್ಸವ, ಅದರಲ್ಲೂ ತುಂಬ ಅದ್ಧೂರಿಯಾಗಿ ಇವತ್ತು ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ. ಈ ನಕ್ಷತ್ರ ಇನ್ನೂ ಹೊಳಿಬೇಕು ಬಾನಿನಲ್ಲಿ ಅಂತ ನಮ್ಮೆಲ್ಲರ ಗಾಯಕರ ಪರವಾಗಿ ನಾನು ಕೇಳ್ಕೊತೀನಿ. ತುಂಬ ಹೃದಯ ಧನ್ಯವಾದಗಳು.